ನಮಸ್ಕಾರ, ಪೆರಿಯಸ್ವಾಮಿ ಚೋಳ ಮಾತಾಡೋದು. ಇವತ್ತು ಮುನೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸಪ್ಲಮ್ಮ, ಊರ ದೇವತೆ ಮಾರಿಯಮ್ಮ, ಲೇಖಮ್ಮ, ನಾಗದೇವತೆ ಎಲ್ಲರೂ ದೇವ್ರ ನಮಸ್ಕಾರ ಮಾಡಿಕೊಂಡು ಗುರುಗಳ ಹತ್ರ ಏನು ನಡೀತೆ ಅಂತೇಳಿ ಮಾಹಿತಿ ತಿಳ್ಕೊಂಡು ಮುಂದೆ ಮಾಹಿತಿ ಕೊಡ್ತೀನಿ. ಬನ್ನಿ ಮುಂದೆ ಹೋಗೋಣ. श्री गुरुभ्यो नमः। ओम गुरुवे सर्वलोकानां विशदे भवरोगिणां निधये सर्वविद्यानां दक्षिणामूर्तये नमः। ओम वागर्ताय संस्कृतो वागर्तावधिपत्तये जगतः पितरौ वन्दे पार्वती परमेश्वरम्। ओम पार्वती परमेश्वर प्रीत्यर्थं महाकष्टं च सिद्ध्यर्थं श्रीमन्महागणपति देवताभ्यो नमः। भक्त महाशयರಲ್ಲಿ ವಿನಂತಿ, ಇದು ಶ್ರೀ ಮಹಾಮುನೀಶ್ವರ ಸ್ವಾಮಿ ಸನ್ನಿಧಾನ. ಇದು ರೂಪೇಣ ಅಗ್ರಹಾರ, ಬೊಮ್ಮನಹಳ್ಳಿ, ಬೆಂಗಳೂರಿನಲ್ಲಿದೆ. ಇಲ್ಲಿ ಕ್ಷೇತ್ರ ಪಾಲಕರಾದಂತಹ ಶ್ರೀ ಮಹಾಮುನೀಶ್ವರ ಸ್ವಾಮಿಯವರು ಪ್ರಧಾನ ದೇವರಾಗಿದ್ದಾರೆ. ಹಾಗೂ ಗ್ರಾಮ ದೇವತೆ ಆದಂತಹ ಶ್ರೀ ಮಾರಮ್ಮನವರಿದ್ದಾರೆ. ಹಾಗೂ ಸಪ್ಲಮ್ಮ ಮತ್ತು ಪಿಲೈಕಮ್ಮನವರು, ಸಪ್ತ ಮಾತೃಕೆಯಲ್ಲಿ ಇಬ್ಬರಾದಂತಹ ಸಪ್ಲಮ್ಮ ಮತ್ತು ಪಿಲೈಕಮ್ಮನವರು ಇದ್ದಾರೆ. ಈ ದೇವಾಲಯದಲ್ಲಿ ಬಂದು ಶಿವರಾತ್ರಿ, ನವರಾತ್ರಿ ಹಾಗೂ ಕಾರ್ತಿಕ ಮಾಸದ 4 ಸೋಮವಾರ ಹಾಗೂ ಕಾರ್ತಿಕ ಮಾಸದ ಪೌರ್ಣಮಿ ಎಂದು ದೀಪೋತ್ಸವ ನಡೆಯುತ್ತೆ ಇಲ್ಲಿ. ತದನಂತರ ಶ್ರೀ ಮುನೀಶ್ವರ ಸ್ವಾಮಿಗೆ ಧನುರ್ಮಾಸದಲ್ಲಿ ವಾರ್ಷಿಕೋತ್ಸವವು ಸಹ ನಡೆಯುತ್ತದೆ. ಭಕ್ತ ಮಹಾಶಯರು, ಇದು ಪುರಾತನ ಕಾಲದಿಂದ ನೆಲೆಸಿರ್ತಕ್ಕಂತಹ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ತುಂಬಾ ಜನ ಬರ್ತಾರೆ. ಶಿವಭಕ್ತರು ಜಾಸ್ತಿ ಇದ್ದಾರೆ. ಇಲ್ಲಿ ಮುನೀಶ್ವರ ಸ್ವಾಮಿ ಅವರಿಗೆ ಹರಕೆ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾರೆ. ಹಾಗೂ ಇನ್ನು ಕೆಲವೇ ತಿಂಗಳಲ್ಲಿ ವಾರ್ಷಿಕೋತ್ಸವ ಇರುತ್ತೆ. ವಾರ್ಷಿಕೋತ್ಸವಕ್ಕೆ ವಿಶೇಷವಾಗಿ 3 ದಿನ ಪೂಜೆ ಪುನಸ್ಕಾರಗಳು ಹಾಗೂ ತೀರ್ಥ ಪ್ರಸಾದ ವಿನಿಯೋಗಗಳು, ಹೋಮ ಹವನಗಳು ಇರುತ್ತೆ. ಭಕ್ತ ಮಹಾಶಯರು ತಮ್ಮ ಕಷ್ಟಗಳನ್ನು ನಿವಾರಿಸಲು, ಇಷ್ಟಾರ್ಥಗಳನ್ನು ಸಿದ್ಧಿಸಲು ಈ ಒಂದು ದೇವಾಲಯಕ್ಕೆ ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹಾಗೂ ಇಲ್ಲಿ ನಾಗಮ್ಮನವರು ಹಾಗೂ ನವಗ್ರಹನು ಸಹ ನೆಲೆಸಿದ್ದಾರೆ. ಇಲ್ಲಿ ಬಂದು ನವಗ್ರಹ ಶಾಂತಿ ಹಾಗೂ ನಾಗಶಾಂತಿ ಹಾಗೂ ಪ್ರತಿ ತಿಂಗಳು ಷಷ್ಠಿ ಬರ್ತಕ್ಕಂತಹದ್ದು. ಷಷ್ಠಿ ದಿವಸ ಬಂದು ನಾಗಮ್ಮನವರಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ, ವಿಶೇಷ ಪೂಜೆ ಇರುತ್ತೆ, ಸಾಮೂಹಿಕ ಸಂಕಲ್ಪ ಸಹನೂ ಇರುತ್ತೆ. ಭಕ್ತ ಮಹಾಶಯರು ಆಗಮಿಸಬಹುದು. Disconnected.